ಹೊಸದಕ್ಕಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ರಾಜಕೀಯ ವಿಶ್ಲೇಷಣೆಗೆ ಸುಸ್ವಾಗತ. ನೆಹರು ಯುಗಧರ್ಮ, ನರೇಂದ್ರ ಮೋದಿ ಕಾಲಧರ್ಮ. ನಿನ್ನೆ ಮೇ 27ರಂದು ಗುಜರಾತ್ನ ರಾಜಧಾನಿ ಗಾಂಧಿನಗರದಲ್ಲಿ ಪ್ರಚಂಡ ರೋಡ್ ಶೋ ಮತ್ತು ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚಿನ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಯಶೋಗಾಥೆಯನ್ನು ಮಂಡಿಸ್ತಾ ಒಮ್ಮೆಲೆ ಇತಿಹಾಸವನ್ನು ಮೆಲುಕು ಹಾಕಿದ್ದಾರೆ. ಪಾಕಿಸ್ತಾನ್ ಪ್ರಚೋದಿತ ಭಯೋತ್ಪಾದನೆಯ ಮೂಲವನ್ನು ಹುಡುಕ್ತಾ ಇದರ ಮೂಲ ಇರೋದೇ ರಾಷ್ಟ್ರ ವಿಭಜನೆಯಲ್ಲಿ. 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಬಂದಾಗ ಭಾರತ ಖಂಡದ ವಿಭಜನೆಯಾಗಿ ಭಾರತ ಮತ್ತು ಪಾಕಿಸ್ತಾನ ಅಂತ ಎರಡು ಪ್ರತ್ಯೇಕ ರಾಷ್ಟ್ರಗಳು ಸ್ಥಾಪನೆ ಆದವು. ಆ ಕ್ಷಣದಿಂದಲೇ ಈ ಭಯೋತ್ಪಾದನೆಯ ಬೀಜ ಮೊಳಕೆ ಹೊಡೀತು ಅಂತಂದ್ಬಿಟ್ಟು ಮೆಲುಕು ಹಾಕಿದ್ರು. ಇದರ ಪರಿಣಾಮವಾಗಿ ಅವ್ರು ಹೇಳಿದ್ದೇನು ಅಂತಂದ್ರೆ, ಆ ಸಂದರ್ಭದಲ್ಲಿ ಅದನ್ನ ಚೂಟಿ ಹಾಕ್ಬಿಟ್ಟಿದ್ರೆ ಇವತ್ತು ಕಾಶ್ಮೀರ್ ಸಮಸ್ಯೆ ಅನ್ನೋದೇ ಇರ್ತಿರ್ಲಿಲ್ಲ, ಈ ಭಯೋತ್ಪಾದನೆಯ ಪೀಡೆ ಅನ್ನೋದೇ ಇರ್ತಿರ್ಲಿಲ್ಲ. ಇದಕ್ಕೆ ಬಹುತೇಕ ಕಾರಣ ಆವತ್ತಿನ ಪ್ರಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಎಸಗಿದ ಒಂದು ಸಣ್ಣ ಪ್ರಮಾದದಿಂದಾಗಿ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್, ಪಾಕಿಸ್ತಾನ್ ವಶದಲ್ಲಿರುವ ಕಾಶ್ಮೀರ್ ಏನಿದೆ, ಪಾಕ್ ಆಕ್ರಮಿತ ಕಾಶ್ಮೀರ್ ಅನ್ನೋ ಭೂಪ್ರದೇಶವೂ ಇರ್ತಿರ್ಲಿಲ್ಲ, ಸಂಬಂಧಪಟ್ಟ ವಿವಾದವೂ ಇರ್ತಿರ್ಲಿಲ್ಲ, ಕಾಶ್ಮೀರ್ ಸಮಸ್ಯೆ ಇರ್ತಿರ್ಲಿಲ್ಲ, ಭಯೋತ್ಪಾದನೆ ಈ ನಿರಂತರ ಸಂಘರ್ಷ ಇರ್ತಿರ್ಲಿಲ್ಲ ಅಂತ ಇತಿಹಾಸವನ್ನ ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಮೋದಿಯವರ ಭಾಷಣಕ್ಕೆ ಪ್ರತಿಯಾಗಿ ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಮಾತಿನ, ಅವರ ಅಭಿಪ್ರಾಯದ ಪರ ವಿರೋಧದ ನೂರಾರು ಅಭಿಪ್ರಾಯಗಳು ತೇಲಿ ಬರ್ತಾ ಇರ್ತವೆ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷ ಮೋದಿ ಅವ್ರನ್ನ ನಿನ್ನೆ ಯಥಾ ಪ್ರಕಾರ ಮೂದಲಿಸಿದೆ. ಅವ್ರಿಗೇನು ಇತಿಹಾಸವೇ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಮೂದಲಿಸಿದೆ. ಇವತ್ತಿನ ತಲೆಮಾರು 21ನೇ ಶತಮಾನದ ಭಾರತೀಯರು ಒಂದ್ ಅರ್ಥ ಮಾಡ್ಕೋಬೇಕು. ಪ್ರಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಮತ್ತು ಭಾರತದ 14ನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ನಡುವೆ ಒಂದು ದೊಡ್ಡ ತಲೆಮಾರಿನ ಅಂತರವಿದೆ. ಜನರೇಷನ್ ಗ್ಯಾಪ್ ಅಂತ ಏನ್ ಕರಿತೇವೆ ಅದಿದೆ. ಅದು ಬಹಳ ಎದ್ದು ಕಾಣುತ್ತೆ. ಈ ತಲೆಮಾರು ಯಾವ ಥರದ ವ್ಯತ್ಯಾಸ ಅಂತಂದ್ರೆ, ಜವಾಹರ್ಲಾಲ್ ನೆಹರು ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ತದನಂತರ ಸ್ವಾತಂತ್ರ್ಯ ಬಂದಾಗ ಏಕ್ದಮ್ ಆಡಳಿತಗಾರನ ಸ್ಥಾನಕ್ಕೆ ಬಂದ್ರು. ನೆಹರು ಅವರಿಗೆ ದಕ್ಕಿದ ಭಾರತದ ಪ್ರಧಾನಮಂತ್ರಿ ಪದವಿ, ಅವರ ನೇತೃತ್ವದಲ್ಲಿ ಸ್ಥಾಪನೆಗೊಂಡ ಪ್ರಪ್ರಥಮ ಸ್ವತಂತ್ರ ಭಾರತದ ಸರ್ಕಾರ ಆಗಿನ್ನೂ ಒಂದು ಅಸ್ಪಷ್ಟ ಸ್ಥಿತಿಯಲ್ಲಿತ್ತು. ಭಾರತಕ್ಕೊಂದು ಸಂವಿಧಾನ ಇರಲಿಲ್ಲ, ಭಾರತದ ಆಡಳಿತ ವ್ಯವಸ್ಥೆ ಇನ್ನೂ ಸಂಘಟಿತವಾಗಿರಲಿಲ್ಲ, ಭಾರತದ ಸೇನಾ ಪಡೆಗಳು ಅವರಿನ್ನೂ ಹಿಂದೆ ಬ್ರಿಟಿಷ್ ಶಾಹಿಯ ಕೈ ಕೆಳಗೆ ಕೆಲಸ ಮಾಡಿದ್ರಿಂದ ಅವರ ಮನಸ್ಥಿತಿ ಸಂಪೂರ್ಣವಾಗಿ ಬದಲಾಗಿರಲಿಲ್ಲ. ಎಲ್ಲವೂ ಕೂಡ ಒಂದು ಸ್ಥಿತ್ಯಂತರದ ಹಂತದಲ್ಲಿತ್ತು, ಒಂದು ಟ್ರಾನ್ಸಿಷನಲ್ ಸ್ಟೇಜ್. ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ನಿಷ್ಠೆಯನ್ನು ಬದಲಿಸಿಕೊಂಡು ಭಾರತ ಮಾತೆಗೆ ನಿಷ್ಠೆ ಪ್ರದರ್ಶಿಸಬೇಕಾದ ಒಂದು ಮನೋಭೂಮಿಕೆಯನ್ನು ಅವರೆಲ್ಲ ರೂಢಿಸ್ಕೊಳ್ಬೇಕಾಗಿತ್ತು. ಸ್ವತಂತ್ರ ಭಾರತದ ಪ್ರಪ್ರಥಮ ಸೇನಾದಂಡ ನಾಯಕ ಜನರಲ್ ಕಾರ್ಯಪ್ಪ, KM ಕಾರ್ಯಪ್ಪನವರಿಗೆ ಕಮಾಂಡರ್ ಇನ್ ಚೀಫ್ ಪದವಿ ಬಂದಿದ್ದು ಕೂಡ 1949ರಲ್ಲಿ. ಅದಕ್ಕೂ ಪೂರ್ವದಲ್ಲಿ ಬ್ರಿಟಿಷ್ ಅಧಿಕಾರಿಗೆ ಅಲ್ಪ ಕಾಲ ಮುಂದುವರೆದಿದ್ರು. ಇಂಥ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರಿಗೆ ಎದುರಾದ ಅವರು ರಚಿಸಿಕೊಂಡ 14 ಜನರ ಮಂತ್ರಿ ಮಂಡಲದಲ್ಲಿ ಇದ್ದವರೆಲ್ಲರೂ ಕೂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ಸಕ್ರಿಯ ಪಾತ್ರ ವಹಿಸಿದವ್ರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಗ್ರೆಸ್ ಪಕ್ಷದಲ್ಲಿ ಇರದೇ ಇದ್ರು ಕೂಡ ಅವರು ನೇರವಾಗಿ ಕಾಂಗ್ರೆಸ್ ನೇತೃತ್ವದ ಸ್ವಾತಂತ್ರ್ಯ ಸಂಗ್ರಾಮದ ಜೊತೆಗೆ ಪ್ರತ್ಯಕ್ಷವಾಗಿ ಗುರುತಿಸ್ಕೊಳ್ತಾ ಇದ್ರು ಕೂಡ ಸ್ವತಂತ್ರ ಭಾರತದ ಅದಕ್ಕೆ ಸಂವಿಧಾನಾತ್ಮಕ ಅಡಿಪಾಯ ಯಾವ ತರ ಇರಬೇಕು, ಆರ್ಥಿಕ ವ್ಯವಸ್ಥೆ ಯಾವ ತರ ಇರಬೇಕು ಅನ್ನೋದನ್ನೆಲ್ಲ ತಮ್ಮದೇ ಆದರೂ ತಮ್ಮ ಪಾಂಡಿತ್ಯದ ಬಲದಿಂದ, ತಮ್ಮ ಅಧ್ಯಯನದ ಬಲದಿಂದ, ತಮ್ಮ ದಲಿತ ಪರ ಹೋರಾಟದ ಫಲದಿಂದ ಅದಕ್ಕೆ ಬೇಕಾದಂತ ನಕ್ಷೆನ ತಮ್ಮ ಬುದ್ಧಿ ಮನಸ್ಸುಗಳಲ್ಲಿ ತಯಾರು ಮಾಡಿಟ್ಕೊಂಡಿದ್ರು. ಜವಾಹರ್ಲಾಲ್ ನೆಹರು ಸಚಿವ ಸಂಪುಟದಲ್ಲಿದ್ದ ಸರ್ದಾರ್ ವಲ್ಲಭಾಯ್ ಪಟೇಲ್ರಾಗ್ಲಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರಾಗ್ಲಿ, ಬಾಬು ರಾಜೇಂದ್ರ ಪ್ರಸಾದ್ರಾಗ್ಲಿ, ಬಾಬು ಜಗಜೀವನ್ ರಾಮ್ ಅಂತ ಅತ್ಯಂತ ಕಿರಿಯ ತಲೆಮಾರಿನ ದಲಿತ ನಾಯಕರಾಗ್ಲಿ, ಅವ್ರಿಗೆಲ್ರಿಗೂ ಕೂಡ ಸ್ವಾತಂತ್ರ್ಯ ಸಂಗ್ರಾಮದ ಆದರ್ಶಗಳಿಂದ ಪ್ರೇರಿತರಾಗಿದ್ರು. ಅದ್ರ ಜೊತೆಗೆ ಆಗ ತಾನೇ ರಾಷ್ಟ್ರ ವಿಭಜನೆ ಸಂದರ್ಭದಲ್ಲಿ ನಡೆದ ಘೋರವಾದ ಮತೀಯವಾದಿ ಹತ್ಯಾಕಾಂಡ, ಎರಡೂ ಕಡೆಗಳಲ್ಲಿ ಹಿಂದೂ ಮುಸ್ಲಿಮರ ಕಗ್ಗೊಲೆ ಆಯ್ತು, ದೊಡ್ಡ ಪ್ರಮಾಣದ ರಕ್ತಪಾತವಾಯಿತು, ಲಕ್ಷಾಂತರ ಜನ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ
ವಲಸೆ ಬಂದ್ರು. ಪಾಕಿಸ್ತಾನದಿಂದ ಬಲಾತ್ಕಾರವಾಗಿ ಹಿಂಸಾಚಾರಕ್ಕೊಳಗಾದ ಹಿಂದೂಗಳೆಲ್ಲ ಭಾರತಕ್ಕೆ ಓಡೋಡ್ ಬಂದ್ರು. ಗಡಿ ಪ್ರದೇಶದಲ್ಲಿ ಉಂಟಾದ ಘರ್ಷಣೆಯಿಂದಾಗಿ ಇಲ್ಲಿದ್ದ ಕೆಲವು ಮುಸಲ್ಮಾನರುಗಳೆಲ್ಲ ಪಾಕಿಸ್ತಾನಕ್ಕೆ ಓಡ್ ಹೋದ್ರು. ಈ ರೀತಿ ಎರಡು ಹೊಸ ರಾಷ್ಟ್ರಗಳ ನಡುವೆ ನಡೆದ ಆ ಘೋರವಾದ ಹತ್ಯಾಕಾಂಡದಿಂದಾಗಿ ಆವತ್ತಿನ ನಾಯಕತ್ವ ಕೂಡ ಸಾಕಷ್ಟು ಜರ್ಜರಿತವಾಗಿತ್ತು. ಜವಾಹರ್ಲಾಲ್ ನೆಹರು ಜೊತೆಗಿದ್ದವರೆಲ್ಲ ವಿದೇಶಿ ವ್ಯಾಸಂಗ ಪಡೆದ ಆಕಾರದ ಮಹಾನ್ ಮೇಧಾವಿಗಳಾಗಿದ್ರು. ಅವ್ರಿಗೆ ನೇರವಾಗಿ ಅಧಿಕಾರ ಆಡಳಿತದ ಅನುಭವ ಇರಲಾರದು. ಆದ್ರೆ ಸುದೀರ್ಘ ಕಾಲದ ಜೈಲು ವಾಸದಲ್ಲಿ ಇದ್ದಾಗ್ಲೇನೆ ಅದನ್ನೊಂದು ವರದಾನವಾಗಿ ಅದನ್ನ ಉಪಯೋಗಿಸ್ಕೊಂಡ್ಬಿಟ್ಟವರೆಲ್ಲ ಇತಿಹಾಸದ ಅಧ್ಯಯನ ಮಾಡಿದ್ರು, ವಿವಿಧ ರಾಜ್ಯಶಾಸ್ತ್ರದ ಅಧ್ಯಯನ ಮಾಡಿದ್ರು, ವಿವಿಧ ರಾಷ್ಟ್ರಗಳ ರಾಜಕೀಯ ಚರಿತ್ರೆಯನ್ನ ಆಳವಾಗಿ ಅರಿತುಕೊಂಡಿದ್ರು. ಹೀಗಾಗಿ ಸ್ವತಂತ್ರ ಭಾರತದ ಅಸ್ತಿತ್ವ ಯಾವ ತರ ಇರಬೇಕು ಅನ್ನೋದರ ಬಗ್ಗೆ ಸ್ಪಷ್ಟ ಪರಿಕಲ್ಪನೆ ಅವ್ರಿಗೆಲ್ಲ ಇತ್ತು. ಆದ್ರೆ ಅವರೆಲ್ಲ ಯುದ್ಧ ವಿರೋಧಿಗಳಾಗಿದ್ದ ಯಾಕೆ? ಏಕ್ದಮ್ ಭಾರತ ವಿಭಜನೆ ಆಗ್ತಿರೋ ಹಾಗೇನೆ ಕಾಶ್ಮೀರದ ಸಮಸ್ಯೆ ಉದ್ಭವಿಸಿದ್ ಯಾತಕ್ಕೆ ಅಂತಂದ್ರೆ, ಆವತ್ತಿನ ಕಾಶ್ಮೀರವನ್ನು ಆಳ್ತಿದ್ದ ಹಿಂದೂ ಮಹಾರಾಜ ಆ ಡೋಗ್ರಾ ಸಮುದಾಯದ ದೊರೆ ರಾಜ ಹರಿ ಸಿಂಗ್ ತತ್ಕ್ಷಣವೇ ಭಾರತ ಜೊತೆಗೆ ವಿಲೀನ ಒಪ್ಪಂದಕ್ಕೆ ಸಹಿ ಹಾಕ್ಲಿಲ್ಲ. ಉಳಿದ 563 ಸಂಸ್ಥಾನಿಕರನ್ನ ಹಾಗೂ ಹೀಗೂ ಮಾಡಿ ಮನವೊಲಿಸ್ಬಿಟ್ಟು ಸರ್ದಾರ್ ವಲ್ಲಭಾಯ್ ಪಟೇಲ್ರು ಭಾರತ ಜೊತೆಗೆ ವಿಲೀನಗೊಳಿಸಿದ್ರು. ಸಮಸ್ಯಾತ್ಮಕವಾಗಿತ್ತು ಹೈದರಾಬಾದ್ ನಿಜಾಮ ಮತ್ತು ಕಾಶ್ಮೀರದ ಈ ದೊರೆ. ಆದ್ರೆ ಏಕಾಏಕಿ ಸ್ವಾತಂತ್ರ್ಯ ಬಂದ 3 ತಿಂಗಳಲ್ಲೇ ಪಾಕಿಸ್ತಾನ ನುಸುಳುಕೋರರ ಮೂಲಕ, ಬಂಡುಕೋರರ ಮೂಲಕ ಯಾವಾಗ ಕಾಶ್ಮೀರವನ್ನ ಆಕ್ರಮಿಸ್ಕೊಳ್ತೋ, ಕಾಶ್ಮೀರದ ಮೇಲೆ ಹಠಾತ್ ದಾಳಿ ನಡೆಸ್ತೋ, ಆಗ ಎಚ್ಚೆತ್ತುಕೊಂಡ ಭಾರತ ಸರ್ಕಾರ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆಗಿಂತ ಮುಂಚೆ ಆ ಕಾಶ್ಮೀರದ ರಾಜನ ಅನುಮತಿ ಪಡಿಬೇಕಾಗಿತ್ತು. ಆ ರಾಜ ಈ ಏಕಾಏಕಿ ಆಕ್ರಮಣದಿಂದ ಎಚ್ಚೆತ್ಕೊಂಡ್ಬಿಟ್ಟು ಭಯೋತ್ಪೀಡಿತರಾಗಿದ್ದಾಗ ಭಾರತ ಜೊತೆಗೆ ವಿಲೀನ ಒಪ್ಪಂದದ ಒಂದು ಸಂದೇಶವನ್ನ ಕಳಿಸಿದ್ರು. ಅಷ್ಟೊತ್ತಾಗ್ಲೇ ಆ ಪಾಕಿಸ್ತಾನಿ ನುಸುಳುಕೋರರು ಇವತ್ತಿನ ಪಾಕ್ ಆಕ್ರಮಿತ ಭೂಭಾಗ ಏನಿದೆ ಅದನ್ನಾಗ್ಲೇ ಆಕ್ರಮಿಸ್ಕೊಂಡ್ಬಿಟ್ಟಿದ್ರು. ಹೀಗಾಗಿ ಭಾರತ ಸರ್ಕಾರ ಪೂರ್ಣ ಪ್ರಮಾಣದ ಯುದ್ಧಕ್ಕಿಂತ ಅದನ್ನ ಅಲ್ಲಿಗೆ ಕದನ ವಿರಾಮಕ್ಕೆ ಒಪ್ಕೊಂಡ್ಬಿಟ್ಟು ಮುಂದೆ ಆ ಸಮಸ್ಯೆಯನ್ನ ವಿಶ್ವಸಂಸ್ಥೆಗೆ ತಗೊಂಡು ಹೋದ್ರು. ಈ ಎರಡು ದ್ವಿಪಕ್ಷೀಯ ಸಮಸ್ಯೆ ಆಗ್ಬೇಕಾಗಿದ್ದ ದ್ವಿಪಕ್ಷೀಯ ಬಿಕ್ಕಟ್ಟನ್ನ ಸುಮ್ಮನೆ ಯಾಕೆ ವಿಶ್ವಸಂಸ್ಥೆಗೆ ತಗೊಂಡು ಹೋದ್ರು ಅನ್ನೋ ಪ್ರಶ್ನೆ ಇವತ್ತಿನ ತಲೆಮಾರವ್ರಿಗೆ ಕಾಡ್ತಾ ಇದೆ. ನೆನಪಿರ್ಲಿ, ಭಾರತಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ಕೇವಲ 2 ವರ್ಷಗಳ ಮುಂಚೆ 2ನೇ ಮಹಾಯುದ್ಧ ಮುಗಿದಿತ್ತು, ಜಾಗತಿಕ ಮಹಾಯುದ್ಧ ಮುಗಿದಿತ್ತು. ಜರ್ಮನಿ ಶರಣಾಗಿತ್ತು, ಜಪಾನ್ ಸೋತ್ ಸುಣ್ಣವಾಗಿತ್ತು. ಆ ಸಂದರ್ಭದಲ್ಲೇ ಆಗ ತಾನೇ ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದಿತ್ತು. ಅಂಡ್ ಇಡೀ ಜಗತ್ತಿನ ರಾಜಕಾರಣ 2 ಬಣಗಳ ನಡುವೆ ರಷ್ಯಾ ನೇತೃತ್ವದ ಕಮ್ಯುನಿಸ್ಟ್ ಬಣ ಮತ್ತು ಅಮೆರಿಕ ನೇತೃತ್ವದ ಬಲಪಂಥೀಯ ಬಣ, ಅಂದ್ರೆ ಪ್ರಜಾಸತ್ತಾತ್ಮಕ ಶಕ್ತಿಗಳು ಒಂದ್ ಕಡೆ, ಕಮ್ಯುನಿಸ್ಟ್ ಸರ್ವಾಧಿಕಾರಿ ಶಕ್ತಿಗಳು ಒಂದ್ ಕಡೆ. ಈ ರೀತಿ 2 ಬಣಗಳ ನಡುವೆ ಒಂದು ಶೀತಲ ಸಮರ ಆಗತಾನೆ ಶುರುವಾಗಿತ್ತು. ಜವಾಹರ್ಲಾಲ್ ನೆಹರು ಮತ್ತು ಅವರ ಸಂಗಾತಿಗಳಿಗೆ ಒಂದು ನಂಬಿಕೆ ಇರ್ಬೋದು, ವಿಶ್ವಸಂಸ್ಥೆ ಈಗ ತಾನೇ ಅಸ್ತಿತ್ವಕ್ಕೆ ಬಂದಿದೆ, ಬಹುಶಃ ಪ್ರಪಂಚದ ಬಲಿಷ್ಠ ರಾಷ್ಟ್ರಗಳೆಲ್ಲ ನಮ್ಮ ಸಮಸ್ಯೆಯನ್ನು ಬಗೆಹರಿಸುವಷ್ಟು ಚೈತನ್ಯವನ್ನ ಆ ವಿಶ್ವಸಂಸ್ಥೆಯಲ್ಲಿ ತುಂಬಿದ್ದಾರೆ ಅನ್ನೋ ನಂಬಿಕೆಯೊಂದಿಗೆ ಅಲ್ಲಿ ಹೋಗಿದ್ರು. ಆದ್ರೆ ಆ ನಂಬಿಕೆ ಸುಳ್ಳಾಯ್ತು. ಇವೆಲ್ಲವೂ ಕೂಡ ರಾಜತಾಂತ್ರಿಕ ವ್ಯವಹಾರಗಳನ್ನ ಆಗ ತಾನೇ ಕಲಿತಾ ಇದ್ದ ಭಾರತದ ನಾಯಕತ್ವಕ್ಕೆ ಮೊದಲ ಸೋಲಾಗಿತ್ತು. ವಿಶ್ವಸಂಸ್ಥೆ ಏನು ಮಾಡ್ಲಿಕ್ಕಾಗಿಲ್ಲ. ಅದ್ರ ಬದಲು ವಿಶ್ವಸಂಸ್ಥೆ ಕಾಶ್ಮೀರಿ ಜನತೆಗೆ ಸ್ವಯಮಾಧಿಕಾರದ ಒಂದು ಜನಮತ ಗಣನೆಗೆ ಅವಕಾಶ ಕೊಡಬೇಕು ಅನ್ನೋ ತೀರ್ಮಾನವನ್ನ ಪಾಸ್ ಮಾಡಿದ್ರು. ಜನಮತ ಗಣನೆ ಸಾಧ್ಯವಿರಲಿಲ್ಲ. ಆವತ್ತಿನ ಸಂಘರ್ಷಮಯ ಸ್ಥಿತಿಯಲ್ಲಿ ಮುಸ್ಲಿಮ್ರೇ ಬಹುಸಂಖ್ಯಾತರಾಗಿದ್ದ ಆ ರಾಜ್ಯದಲ್ಲಿ ಅವ್ರಿಗೆ ಪಾಕಿಸ್ತಾನಕ್ಕೆ ಸೇರ್ಬೇಕು ಅಥವಾ ಭಾರತದಲ್ಲೇ ಉಳಿಬೇಕು ಅನ್ನೋ ಧರ್ಮ ಸಂಕಟಕ್ಕಿಂತ ಹೆಚ್ಚಾಗಿ ತಾವೊಂದು ಸ್ವತಂತ್ರ ರಾಷ್ಟ್ರವಾಗಬೇಕು, ಆಜಾದ್ ಕಾಶ್ಮೀರ ಆಗ್ಬೇಕು ಅನ್ನೋ ಒಂದು ತುಡಿತ ಅವ್ರಿಗಿತ್ತು. ಇಂಥ ಗೊಂದಲಮಯ ಸಂಘರ್ಷದಲ್ಲಿ ಜವಾಹರ್ಲಾಲ್ ನೆಹರು ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಪೂರ್ತಿ ತೆರವುಗೊಳಿಸೋದಕ್ಕೆ ಮುಂದಾಗಲಿಲ್ಲ. ಯಾಕಂದ್ರೆ ಭಾರತ ಸೇನಾಪಡೆಯ ಶಕ್ತಿ ಸಾಮರ್ಥ್ಯಗಳು ಎಷ್ಟು ಅನ್ನೋ ಒಂದು ಸ್ಪಷ್ಟ ಅಂದಾಜು ಕೂಡ ಇರಲಿಲ್ಲ. ಅದೇ ರೀತಿ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬರುವಷ್ಟೊತ್ತಿಗೆ ಆಗ್ಲೇನೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 67 ವರ್ಷಗಳಾಗಿತ್ತು. ನರೇಂದ್ರ ಮೋದಿ ಸ್ವತಂತ್ರ ಭಾರತದ ಪ್ರಧಾನಮಂತ್ರಿಗಳ ಪೈಕಿ ಸ್ವಾತಂತ್ರ್ಯೋತ್ತರ ಭಾರತ ಜನಿಸಿದ ಪ್ರಪ್ರಥಮ ಪ್ರಧಾನಮಂತ್ರಿ. 1950 ಸೆಪ್ಟೆಂಬರ್ 17 ಜನಿಸಿದ್ರು. ಅವರ ನಿಕಟಪೂರ್ವ ಪ್ರಧಾನಮಂತ್ರಿಗಳೆಲ್ಲರೂ ಕೂಡ 1947ಕ್ಕಿಂತ ಮುಂಚೆ ಜನಿಸಿದವರೇ. ರಾಜೀವ್ ಗಾಂಧಿ ಅವರಾಗಿ ಅವರೆಲ್ಲರೂ ಕೂಡ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಜನಿಸ್ತವ್ರು. ನರೇಂದ್ರ ಮೋದಿ ಅಷ್ಟೇ ಅಲ್ಲ,
ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಜನಿಸಿದ ಪ್ರಧಾನಮಂತ್ರಿ ಅನ್ನೋ ಒಂದು ಹೆಗ್ಗಳಿಕೆಯ ಜೊತೆಗೆ ಭಾರತದ ಪ್ರಪ್ರಥಮ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ. ಅವ್ರಿಗೆ ಜವಾಹರ್ಲಾಲ್ ನೆಹರು ಅವ್ರಿಗಿದ್ದ ಆ ಕೌಟುಂಬಿಕ ಶ್ರೀಮಂತಿಕೆ ಇರಲಿಲ್ಲ. ಜವಾಹರ್ಲಾಲ್ ನೆಹರು ಅವ್ರಿಗಿದ್ದ ಉನ್ನತ ವ್ಯಾಸಂಗದ ಅವಕಾಶಗಳು ಅವ್ರಿಗಿರ್ಲಿಲ್ಲ. ಅವರೆಲ್ಲ ಸ್ವಯಂ ಕಲಿಕೆ ಮತ್ತು ಬೋಧನೆಯ ಮೂಲಕ ಪರಿಶ್ರಮ ಪಟ್ಟು ಒಂದು ಸಂಘಟನೆಯ ಪರಿಸರದಲ್ಲೇ ಅವ್ರು ಬೆಳೆದು ಬಂದವರು. ಆವತ್ತಿನ ಜನಸಂಘ, ಭಾರತೀಯ ಜನಸಂಘ, ತದನಂತರ ಭಾರತೀಯ ಜನತಾ ಪಕ್ಷದ ಸಂಘಟನಾ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಒಬ್ಬ ರಾಜಕಾರಣಿಗಾರದವರು ನರೇಂದ್ರ ಮೋದಿ. ನರೇಂದ್ರ ಮೋದಿ ಭಾರತದ ಪ್ರಧಾನಮಂತ್ರಿಯಾಗಿ ಬರುವಷ್ಟರಲ್ಲಿ ಎರಡು ಯುಗ ಪರಿವರ್ತನೆ ಆಗಿತ್ತು. 1991ರವರೆಗೆ, ಅಂದ್ರೆ 1947ರಿಂದ 91ರವರೆಗೆ ಆ ನೆಹರು ಯುಗ ಧರ್ಮ ಈ ದೇಶದಲ್ಲಿ ಪ್ರಚಲಿತವಾಗಿತ್ತು. ಸಮಾಜವಾದಿ ಜಾಯಮಾನದ ಒಂದು ವಾತಾವರಣ ಇತ್ತು. ಎಲ್ಲವೂ ಸರ್ಕಾರಿ ಉದ್ಯಮಗಳೇ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ನಿಯಂತ್ರಿಸುವಂತ ಒಂದು ವಾತಾವರಣ ಇತ್ತು. 1991ರಲ್ಲಿ ಪಿ.ವಿ. ನರಸಿಂಹರಾವ್ ನೇತೃತ್ವದ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಣೀತ ಆರ್ಥಿಕ ವ್ಯವಸ್ಥೆಯನ್ನು ಜಾರಿಗೆ ತರುವುದರ ಮೂಲಕ ಮುಕ್ತ ಮಾರುಕಟ್ಟೆ ವ್ಯವಸ್ಥೆ ಬಂತು. ಖಾಸಗಿ ವಲಯದ ಪ್ರತಿಭೆ, ಪರಿಶ್ರಮ ಮತ್ತು ಬಂಡವಾಳ ಹೂಡಿಕೆಯಿಂದಾಗಿ 2014ರಲ್ಲಿ ನರೇಂದ್ರ ಮೋದಿ ಆ ಪ್ರಧಾನಮಂತ್ರಿ ಪೀಠ ಅಲಂಕರಿಸುವ ಜೊತೆಗೆ ಭಾರತ ಪ್ರಪಂಚದ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ, ಜ್ಞಾನಾಧಾರಿತ ಶಕ್ತಿ ಕೇಂದ್ರವಾಗಿ ಬೆಳೆದಿತ್ತು. ಹಾಗೇನೆ ವಿವಿಧ ವಲಯಗಳ ಅಂದ್ರೆ ವಿಜ್ಞಾನದ ವಿವಿಧ ಶಾಖೆಗಳಲ್ಲೂ ಕೂಡ ಸಾಕಷ್ಟು ಸಂಶೋಧನಾತ್ಮಕ ಪ್ರಗತಿಯಾಗಿತ್ತು. ಮಿಲಿಟರಿ ತಂತ್ರಜ್ಞಾನದಲ್ಲೂ ಕೂಡ ಅತ್ಯಾಧುನಿಕ ಕ್ಷಿಪಣಿಗಳ ತಯಾರಿಕೆ ಕೂಡ ಭಾರತದಲ್ಲಿ ನಡೆದಿತ್ತು. ಮೋದಿ ತಂದ ಬದಲಾವಣೆ ಏನು ಅಂತಂದ್ರೆ, ಇಷ್ಟೊಂದು ಮುಂದುವರೆದ ಭಾರತವನ್ನ ಮುಂದಿನ ಸ್ತರಕ್ಕೆ ಮೇಲೆತ್ತಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಅವರಲ್ಲಿತ್ತು. ಅದನ್ನ ಗುಜರಾತಿನ ಮುಖ್ಯಮಂತ್ರಿಯಾಗಿ 13 ವರ್ಷ ಕೆಲಸ ಮಾಡಿದಾಗ್ಲೇನೆ ಅವರಾಗ್ಲೇ ಅಂತಾರಾಷ್ಟ್ರೀಯ ಬಾಂಧವ್ಯವನ್ನ ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ತಮಗೆ ನೆನಪಿರ್ಲಿ, ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗಲೇ ಅವರು ಚೀನಾ ಮತ್ತು ಜಪಾನ್ ದೇಶಗಳ ಮುಖ್ಯಸ್ಥರ ಜೊತೆಗೆ ಸಂಪರ್ಕವನ್ನು ಸಾಧಿಸಿದ್ರು. ಯಾಕಂದ್ರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಆ ಗುಜರಾತ್ ನಲ್ಲಿ ನಡೆದ ಕೋಮು ಗಲಭೆಯ ನಂತರ ಇವ್ರಿಗೊಂಥರ ಅಂತಾರಾಷ್ಟ್ರೀಯ ಬಹಿಷ್ಕಾರ ಹಾಕ್ಬಿಟ್ಟಿದ್ರು ನರೇಂದ್ರ ಮೋದಿ ಅವರಿಗೆ. ಅಮೆರಿಕ ಸಂಯುಕ್ತ ಸಂಸ್ಥಾನವಾಗ್ಲಿ, ಬ್ರಿಟಿಷ್ ಸರ್ಕಾರವಾಗ್ಲಿ ನರೇಂದ್ರ ಮೋದಿ ಅವರಿಗೆ ವೀಸಾ ನಿರಾಕರಿಸ್ಬಿಟ್ಟಿದ್ರು. ಭಾರತದ ಮುಖ್ಯಮಂತ್ರಿ ಆದವನೊಬ್ಬನಿಗೆ ಈ ತರದ ಮುಜುಗರ ಮತ್ತು ಅಪಮಾನ ಅನುಭವಿಸುವಂತಹ ಮನಸ್ಥಿತಿ ಜೊತೆಗೆ ನರೇಂದ್ರ ಮೋದಿಯವರು 2014ರ ಆ ಚುನಾವಣಾ ಸಂಗ್ರಾಮದಲ್ಲಿ ಪಾಲ್ಗೊಂಡು ಗೆದ್ದು ಬಂದಿದ್ರು. ತಮ್ಮ ಪಕ್ಷಕ್ಕೆ ಸ್ವತಂತ್ರ ಬಹುಮತದಿಂದ ಸರ್ಕಾರ ರಚಿಸಿದ್ರು. ಹೀಗಾಗಿ ನರೇಂದ್ರ ಮೋದಿಯವರನ್ನ ರೂಪಿಸಿದ ಆ ಭಾರತದ ರಾಜಕೀಯ ವಾತಾವರಣ, ಸಾಂಸ್ಕೃತಿಕ ವಾತಾವರಣ ಮತ್ತು ಆರ್ಥಿಕ ಪರಿಸರವೇ ಬೇರೆ ಆಗಿತ್ತು. ಹೀಗಾಗಿ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿಯಾದ ಮೊದಲ ದಿನದಿಂದ ಕೂಡ ಒಂದು ಹೋರಾಟದ ಛಲ ಇತ್ತು, ಸ್ಪಷ್ಟವಾದ ಕನಸಿತ್ತು. ಈಗಾಗಲೇ ಅಭಿವೃದ್ಧಿಶೀಲ ರಾಷ್ಟ್ರವಾಗಿದ್ದ ಭಾರತವನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ, ವಿಕಸಿತ ಭಾರತವನ್ನಾಗಿ ಹೇಗೆ ಬಳಸಬೇಕು ಅನ್ನೋ ಒಂದು ತುಡಿತ ಮತ್ತು ಅವಸರ ಅವರಲ್ಲಿತ್ತು. ಹೀಗಾಗಿ ಅನೇಕ ಮೋದಿಯವರ ನಿರ್ಧಾರಗಳು, ಅದು ನೋಟ್ ಬ್ಯಾನ್ ಆಗ್ಲಿ, GST ಆಗ್ಲಿ, ಕೃಷಿ ಕ್ಷೇತ್ರದ ಸುಧಾರಣೆಗೋಸ್ಕರ ಕೈಗೊಂಡ ಕಾನೂನು ಕ್ರಮಗಳಾಗ್ಲಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಆಗ್ಲಿ, ಎಲ್ಲದರಲ್ಲೂ ಕೂಡ ಆ ಮೋದಿಯವರ ತುಡಿತ ಎದ್ದು ಕಾಣ್ತಾ ಇದೆ. ಇವತ್ತು ನಾವು ಮೋದಿಯವರ ಯಶೋಗಾಥೆಯನ್ನು ನೋಡಿದಾಗ ನಿಕಟಪೂರ್ವ ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ಯಥಾಶಕ್ತಿ ಈ ಭಾರತವನ್ನ ಕಟ್ಟೋದಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನ ಕೊಡ್ತಾ ಬಂದ್ರು. ಅವರು ಕೂಡ ಮನುಷ್ಯರಾಗಿದ್ರು, ಅನೇಕ ಪ್ರಮಾದಗಳನ್ನ ಎಸಗಿದ್ರು. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ 1975ರಿಂದ 77ರ ಆ ತುರ್ತು ಪರಿಸ್ಥಿತಿಯ ಒಂದು ಕಪ್ಪು ಚುಕ್ಕೆಯನ್ನು ಬಿಟ್ರೆ ಭಾರತದ ರಾಜಕಾರಣಿಗಳು ಎಲ್ಲರೂ ಕೂಡ ಸಂಸದೀಯ ಪ್ರಜಾಪ್ರಭುತ್ವ ಮತ್ತು ಸೆಕ್ಯುಲರ್ ಸಂವಿಧಾನ, ಧರ್ಮ ನಿರಪೇಕ್ಷತೆಯ ಒಂದು ಸಂವಿಧಾನದ ಪಾವಿತ್ರ್ಯತೆಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಭಾರತದ ರಾಜಕೀಯ ಪಕ್ಷಗಳು ಮತ್ತು ರಾಜಕಾರಣಿಗಳು ಕೂಡ ದೊಡ್ಡ ಶ್ರೇಯಸ್ಸಿನ ಒಂದು ಪಾಲ್ ಸಲ್ಲಬೇಕು. ಅದೇ ರೀತಿ ಭಾರತದ ಜನತೆ ಕೂಡ ಆ ಪಾಕಿಸ್ತಾನ ತರ ಭಾರತದ ರಾಜಕೀಯ ವ್ಯವಸ್ಥೆ ಯಾವತ್ತೂ ಕೂಡ ಮಿಲಿಟರಿ ಸರ್ವಾಧಿಕಾರತ್ವಕ್ಕೆ ಮಾಡದಿಲ್ಲ. ಅದೃಷ್ಟವಶಾತ್ ಯಾವತ್ತೂ ಕೂಡ ಭಾರತದ ಸೇನಾಪಡೆ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಿಲ್ಲ. ಅವರವರ ಕರ್ತವ್ಯವನ್ನು ಅವರವರು ಪಾಲಿಸ್ಕೊಂಡು ಬಂದಿದ್ದಾರೆ. ಮೋದಿ ಅವರಿಗಿಂತ ಅನುಕೂಲ ಇದು. ಮೋದಿಯವರು ಪ್ರಧಾನಮಂತ್ರಿ ಆದಾಗ 67 ವರ್ಷಗಳ ಸುಭದ್ರ ಸಂಸದೀಯ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅವರ ಬೆನ್ನೆಲುಬಾಗಿತ್ತು. ಹೀಗಾಗಿನೇ ಅವರು ಪಾರ್ಲಿಮೆಂಟ್ ನಲ್ಲಿ ಮಾತನಾಡಿದ ಮೊದಲ ದಿನವೇ ಅವರು ಹೇಳಿದ್ದು, ಭಾರತದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ
ಕಾಂಪಿಟೇಟಿವ್ ಕೋಆಪರೇಟಿವ್ ಫೆಡರಲಿಸಂ ಅನ್ನೋ ಒಂದು ಬಾಂಧವ್ಯ ಇರಬೇಕು. ಪರಸ್ಪರ ಸ್ಪರ್ಧಾತ್ಮಕ ಸಹಕಾರಿ ಸಂಘ ರಾಜ್ಯ ತತ್ವ ಅನ್ನೋ ಮನೋಭಾವ ಇರಬೇಕು. ನಾವೆಲ್ಲರೂ ಸೇರಿ ಒಂದು ಭಾರತದ ಕ್ರಿಕೆಟ್ ತಂಡದ ತರ ಕೆಲಸ ಮಾಡ್ಬೇಕು ಅನ್ನೋ ಆ ಮಾತನ್ನ ಪದೇ ಪದೇ ನೆನಪಿಸ್ತಾ ಬಂದ್ರು. ಆದ್ರೆ ಹಾಗಾಗ್ಲಿಲ್ಲ. ಸುಮಾರು 50 ವರ್ಷಗಳ ಕಾಲ ಈ ದೇಶವನ್ನು ಆಳಿದ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕಳ್ಕೊಂಡ ಆ ಹಪಾಹಪಿ ಇವತ್ತಿಗೂ ಕಡಿಮೆ ಆಗಿಲ್ಲ. ಆ ನಿರಾಸೆ ಮತ್ತು ಜುಗುಪ್ಸೆಯಿಂದಾಗಿ ನರೇಂದ್ರ ಮೋದಿ ಅವರನ್ನ ನಿರಂತರವಾಗಿ ಪ್ರತಿನಿತ್ಯ ಅವರ ಚಟುವಟಿಕೆಗಳಲ್ಲಿ ತಪ್ಪು ಹುಡುಕುವ ಅನಗತ್ಯವಾದ ನಿಂದನೆ ಬೈಗಳ ಗೇಲಿ ಮಾತುಗಳ ಮೂಲಕ ಅವ್ರನ್ನ ಮೂದಲಿಸುವ ಪ್ರವೃತ್ತಿನ ರೂಢಿಸ್ಕೊಂಡು ಬಂದ್ಬಿಟ್ಟಿದೆ. ಇವತ್ತು ಮೋದಿ ಅವರ ಇವತ್ತಿನ ಆಪರೇಷನ್ ಸಿಂಧೂರನ ಯಶಸ್ಸಿಗಿಂತ ಮುಂಚೆ ನೆನಪಿರ್ಲಿ, 5 ವರ್ಷಗಳ ಹಿಂದೆ 2020 ಮಾರ್ಚ್ ನಿಂದ ಇಡೀ ಜಗತ್ತಿಗೆ ಬಂದು ಅಪ್ಪಳಿಸಿದ ಆ ಕೋವಿಡ್ ಸಾಂಕ್ರಾಮಿಕವನ್ನ ಭಾರತದ ಮಟ್ಟಿಗೆ ಮೋದಿಯವರು ಎದುರಿಸಿದ ರೀತಿ, ಅದು ನಿಜವಾದ ಜಾಗತಿಕ ಮಹಾಯುದ್ಧವನ್ನ ನಿರ್ವಹಿಸಿದ ಶೈಲಿಯಲ್ಲಿತ್ತು. ಭಾರತದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಸತತವಾಗಿ 1.5 ವರ್ಷಗಳ ಕಾಲ ನಿರಂತರವಾಗಿ 23 ವಿಡಿಯೋ ಸಂವಾದಗಳನ್ನು ನಡೆಸಿದ ನರೇಂದ್ರ ಮೋದಿಯವರು ಭಾರತದಲ್ಲೇ ತಯಾರಿಸಲಾದ ವ್ಯಾಕ್ಸಿನ್ಗಳ ಮೂಲಕ, ಔಷಧಿಗಳ ಮೂಲಕ, ಆಮೇಲೆ ಭಾರತದ ಎಲ್ಲ ರೋಗ ಪೀಡಿತ ಜನರಿಗೆ ಉಚಿತ ಚಿಕಿತ್ಸೆ ವ್ಯವಸ್ಥೆ ಮಾಡೋದ್ರ ಮೂಲಕ ಇಡೀ ಪ್ರಪಂಚಕ್ಕೆ ಮಾದರಿ ಆಗೋ ರೀತಿಯಲ್ಲಿ ಜೀವ ರಕ್ಷಣೆ ಯುದ್ಧದಲ್ಲಿ ಗೆದ್ದಿದ್ರು. ಮೋದಿ ಅವರಿಗೆ ಇವತ್ತಿನ ಆತ್ಮವಿಶ್ವಾಸಕ್ಕೆ ಕಾರಣ ಆ ಕೋವಿಡ್ ಸಾಂಕ್ರಾಮಿಕವನ್ನು ಎದುರಿಸಿದ ರೀತಿ. ಅಮೆರಿಕ ಮತ್ತು ಬ್ರಿಟನ್ ಅಂತ ರಾಷ್ಟ್ರಗಳಲ್ಲಿ ಸಾವಿರಾರು ಜನ ಸತ್ತು ಬೀಳ್ತಾ ಇರುವಾಗ ಭಾರತದಲ್ಲಿ ಅಂತ ಕೆಟ್ಟ ಸ್ಥಿತಿ ಬರಲಿಲ್ಲ. ಭಾರತದ ಸರ್ಕಾರಿ ಆಸ್ಪತ್ರೆಗಳಾಗ್ಲಿ, ಖಾಸಗಿ ಆಸ್ಪತ್ರೆಗಳಾಗ್ಲಿ, ಎಲ್ಲರೂ ಕೂಡ ಈ ಮೋದಿಯ ನಾಯಕತ್ವದಲ್ಲಿ ಅವತ್ತಿನ ಆಚಾರ ಸಂಹಿತೆಯನ್ನ ಪಾಲಿಸಿದ್ರು. ಲಾಕ್ಡೌನ್ ಕೂಡ, ಕೋವಿಡ್ ಲಾಕ್ಡೌನ್ ಕೂಡ ಮೋದಿ ಕೈಗೊಂಡ ಅತಿ ಮಹತ್ವದ ನಿರ್ಧಾರ. ಅದೊಂದು ಯುದ್ಧ ಘೋಷಣೆ ನಿರ್ಧಾರಕ್ಕೆ ಸಮವಾಗಿತ್ತು. ಹೀಗಾಗಿ ನೆಹರು ಕಾಲದ ಆವತ್ತಿನ ದಿನಗಳ ವಿದ್ಯಮಾನಗಳನ್ನ ಇವತ್ತಿನ ದಂಡದಿಂದ ಅಳೆಯೋದಾಗ್ಲಿ, ಅಥವಾ ನೆಹರು ಕಾಲದ ಮಾನದಂಡದಿಂದ ಮೋದಿಯವರ ನಾಯಕತ್ವ ಮತ್ತು ಕಾರ್ಯವೈಖರಿಯನ್ನ ಅದ್ರ ಬಗ್ಗೆ ತೀರ್ಪು ಕೊಡೋದಾಗ್ಲಿ, ಎರಡೂ ತುಂಬಾ ಆತುರದ ಪ್ರವೃತ್ತಿಗಳು ಅಂತ ಕಾಣುತ್ತೆ. ನಾವು ಇತಿಹಾಸದ ಬಗ್ಗೆ ವಾಸ್ತವತೆಯನ್ನು ಆಧರಿಸ್ಬಿಟ್ಟು ನಮ್ಮ ಅಭಿಪ್ರಾಯಗಳನ್ನ ರೂಪಿಸ್ಬೇಕ ಹೊರತು ಮತ್ತೊಮ್ಮೆ ಆ ಜಾಗತಿಕ ಮಹಾಯುದ್ಧದ ಆ ಘೋರ ಸ್ಥಿತಿ ಬರದಂತೆ, ಮತ್ತೊಮ್ಮೆ ಕೋವಿಡ್ ಸಾಂಕ್ರಾಮಿಕ ಯುಗದಲ್ಲಿ ಅನುಭವಿಸ್ಬೇಕಾಗಿ ಬಂದ ಆ ಅನಾಹುತಗಳನ್ನ ಮರುಕಳಿಸದಂತೆ ನಾವು ಎಚ್ಚರಿಕೆ ವಹಿಸ್ಬೇಕಾಗಿದೆ. ನರೇಂದ್ರ ಮೋದಿ ಅವ್ರಿಗೆ ಇನ್ನೂ ಅದ್ರ ಬಗ್ಗೆ ಇಂಥ ಪ್ರಚಂಡ ಸವಾಲುಗಳ ಬಗ್ಗೆ, ಅವುಗಳನ್ನು ನಿಭಾಯಿಸಿದ ಬಗ್ಗೆ ಒಂದು ಆತ್ಮವಿಶ್ವಾಸ ಇರೋದ್ರಿಂದ ಮುಂದಿನ 25 ವರ್ಷಗಳ ಕಾಲ ವಿಕಸಿತ ಭಾರತ ಕಟ್ಟಬೇಕನ್ನೋ ಒಂದು ಗಟ್ಟಿಯಾದ ಹಂಬಲ ಇರೋದ್ರಿಂದ ಆ ನೆಹರು ಯುಗ ಧರ್ಮ ಬೇರೆ, ಮೋದಿಯವರ ಕಾಲಧರ್ಮ ಬೇರೆ ಅನ್ನೋ ವಾಸ್ತವನ್ನ ಗುರುತಿಸ್ಕೊಂಡ್ಬಿಟ್ಟು ನಾವು ಅನಗತ್ಯವಾಗಿ ರಾಜಕೀಯ ಕೋಲಾಹಲ ಸೃಷ್ಟಿಸೋದ್ರ ಬದಲು ಬದುಕಿನ ನೆಮ್ಮದಿಗಾಗಿ ದುಡಿಬೇಕಾಗಿದೆ. ನಿನ್ನೆ ಮೋದಿಯವರಷ್ಟೇ ಅಲ್ಲ, ಈಗಾಗಲೇ ವಿದೇಶಕ್ಕೆ ತೆರಳಿರುವ 7 ಸಂಸದೀಯ ತಂಡಗಳ, ಸರ್ವಪಕ್ಷೀಯ ತಂಡಗಳು, ಅವು ಇವತ್ತು ಪ್ರತಿಸ್ತಾ ಇರೋದು ಒಂದು ರಾಷ್ಟ್ರೀಯ ಸರ್ಕಾರವನ್ನ, ಬರೀ NDA ಸರ್ಕಾರ ಅಥವಾ ಬಿಜೆಪಿ ಸರ್ಕಾರವನ್ನಲ್ಲ. ಈ ಯುದ್ಧ ನಂತರದ ವಾತಾವರಣದಲ್ಲಿ ಒಂದು ರಾಷ್ಟ್ರೀಯ ಸರ್ಕಾರದ ವ್ಯವಸ್ಥೆ ಸೃಷ್ಟಿಯಾದಂತೆ ಕಾಣ್ತಾ ಇದೆ. ವಿದೇಶಕ್ಕೆ ಹೋಗಿರೋ ತಂಡದಲ್ಲಿರೋ ಎಲ್ಲ ಪ್ರತಿಪಕ್ಷಗಳ ನಾಯಕರು ನಿಜವಾದ ದೇಶಭಕ್ತರಂತೆ ಭಾರತದ ನಿಲುವನ್ನ ಪ್ರತಿಪಾದಿಸ್ತಿರೋದನ್ನ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ. ಇದರ ಯಶಸ್ಸಿನ ಒಂದು ದೊಡ್ಡ ಪಾಲು ಕೂಡ ಮೋದಿಯವರಿಗೆ ಸಲ್ಲೇಬೇಕು. ಅದೊಂದು ಮೋದಿಯವರ ಮಾಸ್ಟರ್ ಸ್ಟ್ರೋಕ್. ಈ ವಾತಾವರಣದಲ್ಲಿ ಕುಹಿಕೆಗಳು ಏನೇ ಕಪಿಚೇಷ್ಟೆ ಮಾಡಿದ್ರು ಕೂಡ, ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟೇ ವ್ಯಂಗ್ಯ ವಿಡಂಬನೆಯ ಮಾತುಗಳು ಕೇಳಿ ಬಂದ್ರು ಕೂಡ, ಇವತ್ತಿನ ಭಾರತ ಬೇರೆ ಇದೆ, ಇವತ್ತಿನ ಭಾರತ ಹೊಸ ಭಾರತ ಬೇರೆ ಇದು ಅನ್ನೋ ಮಾತನ್ನ ಮೋದಿಯವರಲ್ಲ, ಇವತ್ತು ಸಂಸದೀಯ ನಿಯೋಗದೊಂದಿಗೆ ತೆರಳಿರುವ ಹಿರಿಯ ಕಾಂಗ್ರೆಸ್ ನಾಯಕ ಸಲ್ಮಾನ್ ಖುರ್ಷಿದ್ ಅವರು ಅದನ್ನ ಪುನರುಚ್ಚಾರ ಮಾಡ್ತಿದ್ದಾರೆ. ಶಶಿ ತರೂರ್ ಹೇಳಿದ್ದಾರೆ, ಮನೀಶ್ ತಿವಾರಿ ಹೇಳಿದ್ದಾರೆ. ಅದೇ ರೀತಿ ಅಸಾದುದ್ದೀನ್ ಓವೈಸಿ ಪಾಕಿಸ್ತಾನ ಇಸ್ಲಾಂ ಧರ್ಮಕ್ಕೂ ಯಾವ ರೀತಿ ದ್ರೋಹವಾಗಿದೆ, ಭಾರತೀಯ ಮುಸಲ್ಮಾನರು ದೈವ ಭಕ್ತಿಯಲ್ಲಾಗ್ಲಿ, ದೇಶಭಕ್ತಿಯಲ್ಲಾಗ್ಲಿ ಮತ್ತು ಅಲ್ಲಾನ ಬಗೆಗಿನ ಶ್ರದ್ಧೆಯಲ್ಲಾಗ್ಲಿ ಪಾಕಿಸ್ತಾನದ ಮುಸಲ್ಮಾನರಿಗಿಂತ ಶ್ರೇಷ್ಠ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದಾರೆ ಅನ್ನೋದನ್ನು ಕೂಡ ವಿಶ್ವ ಸಮುದಾಯಕ್ಕೆ ಅಚ್ಚರಿಯಾಗೋ ರೀತಿಯಲ್ಲಿ ವಿವರಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಐಕ್ಯತೆ ಮತ್ತು ಭಾವೈಕ್ಯತೆ ಬಹಳ ಮುಖ್ಯ. ರಾಹುಲ್ ಗಾಂಧಿಯವರು ಈ ವಿಚಾರದಲ್ಲಿ ಸುಮ್ಮನೆ ಕಸಿವಿಸಿಕೊಳ್ಬಾರ್ದು. ದೇಶದ ಕಾಂಗ್ರೆಸ್ಸಿಗರು ಕೂಡ ಒಂದು ಕ್ಷಣ ತಿರಂಗ ಯಾತ್ರೆ ಮಾಡೋದು, ಮತ್ತೊಂದು ಕ್ಷಣ ಮೋದಿ ಅವರಿಗೆ ನಿಂದಿಸ್ತಾ ಹೋಗೋದು
ಯುದ್ಧದ ಕಾರ್ಯಾಚರಣೆಯಲ್ಲಿ ಭಾರತ ಸೇನಾಪಡೆಯ ಹುಳುಕುಗಳನ್ನು ಎತ್ತಿ ತೋರಿಸುವಂತ ಕುಂಭತನಕ್ಕೆ ಇಳಿಬಾರದು ಅಂತ ಆಗ್ರಹಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.